गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಓಂ ಶ್ರೀರಾಮಗೀತ ಉಪನ್ಯಾಸವನ್ನು ಶುರು ಮಾಡಿದ್ವಿ. ರಾಮಗೀತ ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ವೇದವ್ಯಾಸರು ಬ್ರಹ್ಮಾಂಡ ಪುರಾಣವನ್ನು ರಚನೆ ಮಾಡಿದ್ದಾರೆ. 18 ಪುರಾಣಗಳು, 18 ಉಪಪುರಾಣ. ಅದರಲ್ಲಿ ಹೊಸದೇನು ಹೇಳ್ತಿಲ್ಲ, ಇವತ್ತು ಹೊಸದು ಹೇಳಲ್ಲ. 6 ತಿಂಗಳು ಮುಂಚೆ ಹೇಳಿದ್ದನ್ನೇ ಇವತ್ತು ರೀಕ್ಯಾಪ್. ನಿಮಗೆಲ್ಲ ಜ್ಞಾಪಕ ಇರುತ್ತೆ, ಪಾಪ ನನಗೆ ಮರ್ತು ಹೋಗಿರುತ್ತೆ. ಅದಕ್ಕೋಸ್ಕರ ಒಂದು ಸತಿ ರೀಕ್ಯಾಪ್ ಮಾಡ್ಕೊಂಡ್ಬಿಡ್ತೀನಿ. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಭಾಗ ಉತ್ತರಕಾಂಡದಲ್ಲಿ ಪಂಚಮ ಸರ್ಗದಲ್ಲಿ ಶ್ರೀರಾಮಗೀತಾ ಬರುತ್ತೆ. ಅದರಲ್ಲಿ ಅಧ್ಯಾತ್ಮ ರಾಮಾಯಣದ ಇನ್ನೊಂದು ಭಾಗ ಉತ್ತರಕಾಂಡ ಪಂಚಮ ಸರ್ಗ, ಅದರಲ್ಲಿ ಅಧ್ಯಾತ್ಮ ರಾಮಾಯಣ 42,000 ಶ್ಲೋಕಗಳು. ಅದರಲ್ಲಿ ಒಂದು ಆಯ್ದ ಭಾಗ ಶ್ರೀರಾಮಗೀತಾ 62 ಶ್ಲೋಕಗಳು. ಕಳೆದ ಬಾರಿ ಮಾಡಬೇಕು ಅಂತಿತ್ತು, ಆಗಲಿಲ್ಲ. 29-30 ಶ್ಲೋಕ ಆಗಿತ್ತು. ನಾವು ಒಂದೊಂದೇ ಶ್ಲೋಕವನ್ನು ಹೇಳ್ತೀನಿ, 1ರಿಂದ 30ವರೆಗೂ ಅಥವಾ 29ರವರೆಗೂ. ಆ ಶ್ಲೋಕದ ಮೇಲ್ನೋಟದ ಅರ್ಥ ಮಾತ್ರ ನೋಡೋಣ, ಯಾಕಂದರೆ ನೀವೆಲ್ಲ ಸುಮಾರು ಜನ ನೋಟ್ಸ್ ಬರ್ಕೊಂಡಿರ್ತೀರ, ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಅಂತ ಭಾವನೆ ಮಾಡ್ತೀನಿ. ಅಷ್ಟು ನೋಡಿ ಮುಂದಕ್ಕೆ ಹೋಗೋಣ. ತಥೋ ಜಗನ್ಮಂಗಳಮಂಗಳಾತ್ಮನ ವಿಧಾಯ ರಾಮಾಯಣ ಕೀರ್ತಿಮುತ್ತಮಾಂ ಚಚಾರ ಪೂರ್ವಾಚರಿತಂ ರಘೋತ್ತಮಃ ರಾಜರ್ಷಿವರ್ಯೈರಭಿಸೇವಿತಂ ಯಥಾ. ರಾಮನ ಮಹಿಮೆ ಹಾಗೂ ರಾಮದ ವಂಶದ ಮಹಿಮೆಯನ್ನು ಮೊದಲನೇ ಶ್ಲೋಕದಲ್ಲಿ ತಿಳಿಸಿಯಾಯಿತು. ಸೌಮಿತ್ರಿಣ ಪೃಷ್ಠ ಉದಾರ ಬುದ್ಧಿನ ರಾಮಃ ಕಥಾಃ ಪ್ರಾಹ ಪುರಾತನೀ ಶುಭಾಃ ರಾಜ್ಞಃ ಪ್ರಮತ್ತಸ್ಯ ನೃಗಸ್ಯ ಶಾಪತಃ ದ್ವಿಜಸ್ಯ ತಿರ್ಯಕ್ತ್ವಮಥಾಹ ರಾಘವಃ. ಸೀತೆಯನ್ನು ಲಕ್ಷ್ಮಣ ಕಾಡು ಕಳಿಸ್ಬಿಟ್ಟ ಅಂತ ಬೇಜಾರಾಯಿತು. ಅದಕ್ಕೆ ರಾಮನ ಹತ್ರ ಬೇಡ್ಕೊಂಡ, ನಾನು ತಪ್ಪು ಮಾಡಿಬಿಟ್ಟು ನಾ ಗಿಲ್ಟಿ ಫೀಲಿಂಗ್ ಬರ್ತಾಯಿದೆ, ಏನು ಮಾಡೋದು ಅಂತ. ಅದಕ್ಕೆ ತೊಂದರೆ ಮಾಡ್ಕೊಳ್ಬೇಡ, ನೃಗ ಮಹಾರಾಜನ ಕಥೆಯನ್ನು ಹೇಳಿ ಎಲ್ಲರಿಗೂ ಒಂದು ಪ್ರಾರಬ್ಧ ಕರ್ಮ ಇರುತ್ತೆ ಅಂತ ತಿಳಿಸಿ ಅದಕ್ಕೊಂದು ಪರಿಹಾರವನ್ನು ಕೊಟ್ಟು ಆ ನೃಗ ಮಹಾರಾಜ ಊಸರವಳ್ಳಿ ಆಗಿರುವಂತಹ ಕಥೆಯನ್ನು 2ನೇ ಶ್ಲೋಕದಲ್ಲಿ ನವಂಬರಲ್ಲಿ ನೋಡಿದ್ವಿ. ಮತ್ತೆ ಅದೆಲ್ಲ ಹೇಳಿದ್ರೆ ದೊಡ್ಡದಾಗತ್ತೆ. ಕದಾಚಿದೇಕಾಂತ ಉಪಸ್ಥಿತಂ ಪ್ರಭುಂ ರಾಮಂ ರಮಾಲಾಲಿತಪಾದಪಂಕಜಂ ಸೌಮಿತ್ರಿರಾಸಾದಿತಶುದ್ಧಭಾವನಃ ಪ್ರಣಮ್ಯ ಭಕ್ತ್ಯಾ ವಿನಯಾನ್ವಿತೋಬ್ರವೀತ್. ದುಃಖದಲ್ಲಿದ್ದಾಗ ಪರಿಹಾರ ಏನೋ, ಗುರು ಹತ್ರ ಹೋಗಿ ಪಾಠವನ್ನು ಕೇಳುವಂಥದ್ದು, ಶ್ರವಣ ಮಾಡುವಂಥದ್ದು. ಹಾಗೆ ಲಕ್ಷ್ಮಣ ಗುರು ಹತ್ರ ಹೋಗಿ, ಏಕಾಂತದಲ್ಲಿದ್ದ ರಾಮ ಅವನ ಹತ್ರ ಹೋಗಿ ಆತ್ಮಜ್ಞಾನವನ್ನು ಹೇಳ್ಕೊಡುವಂತ ಕೇಳ್ದ. ಆತ್ಮಜ್ಞಾನವನ್ನು ಹೇಳ್ಕೊಡೋಕ್ಕಿಂತ ಮುಂಚೆ ತಯಾರಿ ಅವಶ್ಯಕತೆ ಇದೆ. ಯಾವ ತಯಾರಿ? ಅಲ್ಲಿ ಶುದ್ಧ ಭಾವನಃ ಅಂತ 3ನೇ ಸಾಲಲ್ಲಿ ಹಾಕಿದ್ದಾರೆ. ಶುದ್ಧ ಭಾವನಃ ಅಂದರೆ ಶುದ್ಧ ಮನಸ್ಸು, ಅಂತಃಕರಣವನ್ನು ಶುದ್ಧವಾಗಿಟ್ಕೊಂಡು ಗುರು ಹತ್ರ ಹೋಗಿ ವೇದಾಂತದ ಪಾಠವನ್ನು ಮಾಡಿ ಅಂತ ಕೇಳಬೇಕು. ಹಾಗೂ ಮಾಡಿಕೊಳ್ಳದೆ ಹಾಗೆ ಹೋದರೆ ಗುರು ಏನೋ ಹೇಳ್ತಾರೆ, ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಸ್ವಾಮಿ ನಾವು ಹೋಗೋದೇ ಇಲ್ಲ, ಯಾಕಂದರೆ ನಮ್ಮ ಮನಸ್ಸು ಶುದ್ಧವೇ ಆಗಲ್ಲ ಅಂತ ಹೇಳಬಾರ್ದು. ಪ್ರಯತ್ನ ಪಡಬೇಕು.
ಅದು 3ನೇ ಶ್ಲೋಕದಲ್ಲಿ ನೋಡಿದ್ವಿ. ತ್ವಂ ಶುದ್ಧ ಬೋಧೋಸಿ ಹಿ ಸರ್ವದೇಹಿನಾಂ ಆತ್ಮಸ್ಯ ಧೀಶೋಸಿ ನಿರಾಕೃತಿ ಸ್ವಯಂ ಪ್ರತೀಯಸೆ ಜ್ಞಾನದೃಶಾಂ ಮಹಾಮತೆ ಪಾದಾಬ್ಜಭೃಂಗಾಹಿತಸಂಘಸಂಗಿನಾಂ. ಪಾಠವನ್ನು ಗುರುವಿಂದ ಕಲಿಬೇಕು ಅಂದರೆ ಗುರು ಬಗ್ಗೆ ಸ್ವಲ್ಪ ಹೊಗಳಿ ಮಾತಾಡಬೇಕಂತೆ. ಆವಾಗಲೇ ಗುರುಗಳಿಗೆ ಆಸೆ ಬರುತ್ತೆ, ಒಬ್ಬ ಶಿಷ್ಯ ಉತ್ತಮ ಗುರು ನನ್ನ ಬಗ್ಗೆ ಹೊಗಳುತ್ತಿದ್ದಾನೆ ಹಾಗೆ ಅಂತ. ಅದು ಮುಖಲಕ್ಷಣಕ್ಕೆ ಮಾತ್ರ ಹೊಗಳಬಾರ್ದು, ಗುರುವನ್ನು ವಾಸ್ತವವಾಗಿ ಹೊಗಳಬೇಕು. ಅದಕ್ಕಿಲ್ಲಿ ಲಕ್ಷ್ಮಣ ತ್ವಂ ಬುದ್ಧೋಸಿ, ಶುದ್ಧ ಬ್ರಹ್ಮ ನೀನು ಅಂತ ಹೇಳಿ ಹಲವಾರು ಲಕ್ಷಣವನ್ನು, ರಾಮದ ಲಕ್ಷಣವನ್ನೆಲ್ಲ ಹೇಳಿ ಆತ್ಮಜ್ಞಾನವನ್ನು ಬೆಳೆತಿದ್ದಾನೆ. 4ನೇ ಶ್ಲೋಕದಲ್ಲಿ ಅಹಂ ಪ್ರಪನ್ನೋಸ್ಮಿ ಪದಾಂಬುಜಂ ಪ್ರಭೋ ಭವಾಪವರ್ಗಂ ತವ ಯೋಗಿ ಭಾವಿತಂ ಯಥಾಂಜಸಾ ಜ್ಞಾನಮಪಾರವಾರಿಧಿಂ ಸುಖಂ ತರಿಷ್ಯಾಮಿ ತಥಾನುಷಾಧಿ ಮಾಂ. ನಮಸ್ಕಾರವನ್ನು ಮಾಡಿ ಆಯಿತು. ಪ್ರಪನ್ನ ಅಂದರೆ ಗುರುಗೆ ನಮಸ್ಕಾರ ಮಾಡೋದು, ಆತ್ಮವಿದ್ಯೆಯನ್ನು ಬೇಡುವುದು. ಅದಕ್ಕೆ ಅನುಷಾಧಿಮಾಂ, ಶಾಧಿ ಅಂದರೆ ನಮಸ್ಕಾರ, ತಲೆಯನ್ನು ಬಾಗಿ ಆತ್ಮವಿದ್ಯಾಂ ದೇಹಿ ಅಂತ ಕೇಳಬೇಕು. ಅದಕ್ಕೆ ವಿದ್ಯಾರ್ಥಿ ಅವನು. ಅರ್ಥಿ ಅಂದರೆ ಏನೋ ಭಿಕ್ಷುಕ ಅಂತ. ಏನನ್ನು ಭಿಕ್ಷೆ ಬೇಡ್ತಿದ್ದಾನೆ? ವಿದ್ಯೆಯನ್ನು ಕೇಳಿದ್ದಾರೆ, ಅದನ್ನೆಲ್ಲ ವಿದ್ಯಾರ್ಥಿ, ಬೆಗ್ಗರ್ ಆಫ್ ಸೆಲ್ಫ್ ನಾಲೆಡ್ಜ್. ನಾವೆಲ್ಲ ಏನಿವಾಗ ಧನಾರ್ಥಿ, ಕಾಮಾರ್ಥಿ, ಆಯಿತಾ? ಏನೋ ಒಂದು ಕೊರತೆ ಇರುತ್ತೆ ನಮಗೆ, ಅದೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು ವೇದಾಂತಕ್ಕೆ. ವೇದಾಂತದ ಬಂದ ಮೇಲೆ ಇನ್ನು ನನಗೆ ಅದು ಬೇಕು ಇದು ಬೇಕು ಅಂದರೆ ಸರಿ ಬರಲ್ಲ. ಸೊ ವಿದ್ಯಾರ್ಥಿ ಆಗಿರೋನು ಸದಾ ಬೇಡಬೇಕು, ಬ್ರಹ್ಮಜ್ಞಾನಕ್ಕೆ ಬೇಡಬೇಕು. ಆ ರೀತಿಯಲ್ಲಿ 5ನೇ ಶ್ಲೋಕದಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ, ಹಾಗೆ. 6ನೇದು ಶುತ್ವಾತ ಸೌಮಿತ್ರಿವಚೋಖಿಲಂ ತದಾ ಪ್ರಾಹ ಪ್ರಪನ್ನಾರ್ತಿಹರ ಪ್ರಸನ್ನಧೀಃ ವಿಜ್ಞಾನಮಜ್ಞಾನತಮಃ ಪ್ರಶಾಂತಯೇ ಶ್ರುತಿಪ್ರಪನ್ನಂ ಕ್ಷಿತಿಪಾಲಭೂಷಣಃ. 1ರಿಂದ 5 ಕಾಂಟೆಕ್ಸ್ಟ್, ಸಂದರ್ಭವನ್ನು ತಯಾರಿ ಮಾಡಿ ಆಯಿತು. ಗುರು ಶಿಷ್ಯರ ಸಂವಾದ ಶುರು ಆಗೋಕ್ಕೆ ಬ್ಯಾಕ್ಗ್ರೌಂಡ್. ಈಗ 6ರಿಂದ 10 ಶ್ಲೋಕ ಸಂಕ್ಷೇಪವಾಗಿ ರಾಮ ಉಪದೇಶ ಮಾಡ್ತಾನೆ, ಆತ್ಮವಿದ್ಯೆದ ಉಪದೇಶ 6 to 10. ಮತ್ತು ರಾಮನ ಉಪದೇಶ ಏನೋ ಶ್ರುತಿಪ್ರಪನ್ನ. ಸ್ವಂತವಾಗಿ ಅವನೇನೋ ಕಥೆ ಹೇಳಿಲ್ಲ ರಾಮ, ಶಾಸ್ತ್ರದಲ್ಲಿ ಏನು ಹೇಳಿತ್ತೋ ಅದನ್ನು ಶಿಷ್ಯನಿಗೆ ಹೇಳಿಕೊಟ್ಟ. ಅವನು ಅನುಸರಿಸ್ತಾ ಶಿಷ್ಯನಿಗೂ ಅನುಸರಣೆ ಮಾಡು ಅಂತ ಹೇಳಿಕೊಟ್ಟ. ಸೊ ಒಬ್ಬ ಗುರುವನ್ನು ಆಶ್ರಯಿಸಬೇಕು ಅಂತಂದರೆ ನಾವು ಯಾವ ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರ್ತಾನೋ, ಎಲ್ಲ ಹಿಂದಿಂದ ಹೇಳಿದ್ದೀನಿ ಹೊಸದೇನಲ್ಲ, ಶ್ರೋತ್ರಿಯ ಬ್ರಹ್ಮನಿಷ್ಠ ಆಗಿರ್ತಾನೋ ಅಂತಹ ಗುರುವನ್ನು ಆಶ್ರಯಿಸಬೇಕು. ಯಾಕೆ? ಆತ ವೇದವನ್ನು ಆಶ್ರಯಿಸಿರ್ತಾನೆ. ವೇದ ಅಧ್ಯಯನ ಮಾಡದೆ, ವೇದದ ಜ್ಞಾನ ಇಲ್ಲದೆ, ಅನುಸಂಧಾನ ಮಾಡದೆ, ಆ ತತ್ವದಲ್ಲಿ ನಿಲ್ಲದೆ ಇರುವಂತಹ ಗುರುವನ್ನು ಆಶ್ರಯಿಸಿದರೆ ಏನಾಗುತ್ತೆ? ಆತ್ಮಜ್ಞಾನ ಸಿಗಲ್ಲ, ಮೋಸ ಹೋಗ್ತೀವಿ, ತಪ್ಪು ದಾರಿಗೆ ಹೋಗ್ತೀವಿ, ಇನ್ನು ಅರ್ಥಕಾಮದಲ್ಲಿರುತ್ತೆ ಮನಸ್ಸು. ಸಂಪ್ರದಾಯ ಗುರುವನ್ನು ಆಶ್ರಯಿಸಬೇಕು. ಇಲ್ಲಿ ಸಂಪ್ರದಾಯ ಅನ್ನೋದು ಒಂದು ಪಂಗಡಕ್ಕೆ ಸೀಮಿತ ಅಲ್ಲ. ಸಂಪ್ರದಾಯ ಅನ್ನೋದು ಒಂದು ವಿಚಾರ. ಗುರು ಪರಂಪರಾ ಅಂದರೆ ಏನು? ವಿಚಾರ. ಶಾಸ್ತ್ರದಲ್ಲಿ ವೇದದಲ್ಲಿ ಏನೇ ಹೇಳಿರೋದೋ ಅದು ನಮ್ಮ ಗುರುವರೆಗೂ ಬಂದಿದ್ದರೆ ಅದು ಸಂಪ್ರದಾಯ ಅಂತ. ಅಧ್ಯಯನ ಮಾಡಿದೆ, ಈ ಪುಸ್ತಕದಲ್ಲಿ ಹೀಗಿದೆ ರೀ ಅಂತ ಹೇಳಿಬಿಟ್ರೆ, ಅದು ಹಾಗೆ ಇದು ಹೀಗೆ, ನಾನೇನು ಗ್ರಂಥನೇ ಓದಿಲ್ಲ, ಐ ಡೋಂಟ್ ನೋ ಎನಿ ಸಬ್ಜೆಕ್ಟ್ ಬಟ್ ಐ ಆಮ್ ಎ ಗುರು ಅಂದರೆ ಅರ್ಥ ಆಯ್ತಾ? ಅರ್ಥ ಆದರೂ ಸಂತೋಷ. ನಾನು ಹೇಳೋದೆಲ್ಲ ತುಂಬ ಹುಷಾರಾಗಿರಬೇಕು. ಐ ಡೋಂಟ್ ನೋ ಎನಿ ಸಬ್ಜೆಕ್ಟ್
ಐ ಹ್ಯಾವ್ ನಾಟ್ ರೆಡ್ ಎನಿ ಸ್ಕ್ರಿಪ್ಚರ್ಸ್, ಐ ನೋ ಓನ್ಲಿ ಅಬೌಟ್ ದಿಸ್, ಸಮಥಿಂಗ್ ಹ್ಯಾಪನ್ಸ್, ಹೀಗೆಲ್ಲ ಹೇಳ್ತಾರಲ್ಲ. ಸಮಥಿಂಗ್ ಹ್ಯಾಪನ್ಸ್ ಅಟ್ 3:30 AM ಇನ್ ದಿ ಮಾರ್ನಿಂಗ್. ಈಗ ಅರ್ಥ ಆಗುತ್ತೆ ನೋಡಿ. 3:15 ಅಂದ್ರೆ ಅರ್ಥ ಆಗುತ್ತೆ ಎಲ್ರಿಗೂ. ಓನ್ಲಿ 15 minutes ಸಮಥಿಂಗ್ ಹ್ಯಾಪನ್ಸ್, ಏನಾಗಲ್ಲ 3:15ಗೆ. ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು, ಅನುಷ್ಠಾನವನ್ನು ಮಾಡಬೇಕು. ಅದನ್ನ ನಾವೇನು ಮಾರ್ಕೆಟಿಂಗ್ ಮಾಡಲಿಲ್ವಲ್ಲ ಅಲ್ವಾ? 3:15 3:15ವರೆಗೂ ನೀವು ಎದ್ದು ಬಿಡಿ, ಸಮಥಿಂಗ್ ಹ್ಯಾಪನ್ಸ್ ಅಂದರೆ ಏನಾಗುತ್ತೆ? ನಿದ್ದೆ ಬರುತ್ತೆ ಅಷ್ಟೇ. ಅಭ್ಯಾಸ ಇಲ್ಲದೆ ಇರೋರಿಗೆ ನಿದ್ದೆ ಬರುತ್ತೆ, ಅಭ್ಯಾಸ ಇರೋರಿಗೆ ಧ್ಯಾನದಲ್ಲಿ ಇರ್ತಾರೆ. ಸಂಪ್ರದಾಯ ಗುರು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಇಲ್ಲಿ ಶ್ರುತಿ ಪ್ರಪನ್ನ. ಮತ್ತು ಶೋಕಕ್ಕೆ, ದುಃಖಕ್ಕೆ ಕಾರಣ ಯಾವುದು? ಅಜ್ಞಾನ. ಅದು 3ನೇ ಸಾಲಲ್ಲಿ ಹಾಕಿದ್ದಾರೆ. ವಿಜ್ಞಾನಮಜ್ಞಾನ ತಮಃ ಪ್ರಶಾಂತಯೇ. ಅಜ್ಞಾನಕ್ಕೆ ರಾಮಬಾಣ ಯಾವ್ದಾರಿದ್ದರೆ ಅದು ಜ್ಞಾನವೇ. ಆತ್ಮ ಅಜ್ಞಾನಕ್ಕೆ ರಾಮಬಾಣ ಆತ್ಮಜ್ಞಾನ ಅಷ್ಟೆ, ಬೇರೆ ಯಾವುದೂ ಅಲ್ಲ. ಅದನ್ನು ತಿಳಿಬೇಕು. ಇದೆಲ್ಲ ವಿಸ್ತಾರವಾಗಿ ಹೇಳಿದ್ದೀನಿ. ಇಲ್ಲಿಂದ ರಾಮನ ಉತ್ತರ. ಶ್ರೀರಾಮಚಂದ್ರ ಉವಾಚ ಆದೌ ಸ್ವವರ್ಣಾಶ್ರಮವರ್ಣಿತಾಃ ಕ್ರಿಯಾಃ ಕೃತ್ವಾ ಸಮಾಸಾದಿತಶುದ್ಧಮಾನಸಃ ಸಮಾಪ್ಯ ತತ್ಪೂರ್ವಮುಪಾತ್ತಸಾಧನಃ ಸಮಾಶ್ರಯೇತ್ ಸದ್ಗುರುಮಾತ್ಮಲಬ್ಧಯೇ. ರಾಮ ಏನು ಹೇಳ್ತಿದ್ದಾನೆ ಇಲ್ಲಿ ಚೆನ್ನಾಗಿದೆ ನೋಡಿ. ಗುರುವಿನ ಹತ್ರ ಹೋಗಬೇಕು ಅಂದರೆ ಮನಸ್ಸು ಒಂದು ಹಂತಕ್ಕಾದರೂ ಶುದ್ಧಿ ಮಾಡ್ಕೊಂಡು ಹೋಗಿರಬೇಕಂತೆ. ಆದರೆ ರಾಮನ ಉಪದೇಶ ಶುರು ಆಗೋದು ಹೇಗೆ ಅಂದರೆ, ಸರಿ ಶುದ್ಧಿ ಮಾಡ್ಕೊಂಡು ಏನೋ ಬಂದಿದೆಯಾ, ನಿನ್ನ ವರ್ಣಾಶ್ರಮವನ್ನು ಚಾಚೂ ತಪ್ಪದೆ ಫಸ್ಟು ಪಾಲಿಸು. ಮೇ ಯು ಫಾಲೋ ಯುವರ್ ವರ್ಣಾಶ್ರಮ ಧರ್ಮ. ಅದಕ್ಕೆಲ್ಲ ಹಾಕಿರೋದು. ಆದೌ ಅಂದರೆ ಶುರುವಿನಲ್ಲಿ ವರ್ಣಾಶ್ರಮ ಕ್ರಿಯಾ, ಅವರವರ ಆಶ್ರಮಕ್ಕೆ ತಕ್ಕ ಹಾಗೆ ಏನಿರುತ್ತೋ ಅದನ್ನು ಪಾಲನೆ ಮಾಡಬೇಕು. ಹಿಂದೆನೂ ಹೇಳಿದ್ದೆ, ಈಗಿನ ಕಾಲದಲ್ಲಿ ವರ್ಣಾಶ್ರಮ ಕರೆಕ್ಟಾಗಿಲ್ಲ, ಅದು ಸಭೆಯಲ್ಲೂ ಹೇಳೋಕ್ಕಾಗಲ್ಲ, ಆದಷ್ಟು ಮಾಡಿ ಅಂತ ಹೇಳಬೇಕಷ್ಟೆ. 8ನೇದು ಕ್ರಿಯಾ ಶರೀರೋದ್ಭವ ಹೇತುರಾದೃತ ಪ್ರಿಯಾ ಪ್ರಿಯೌ ತೌ ಭವತಃ ಸುರಾಗಿಣಃ ಧರ್ಮೇತರೌ ತತ್ರ ಪುನಃ ಶರೀರಕಂ ಪುನಃ ಕ್ರಿಯಾ ಚಕ್ರವದೀರ್ಯತೆ ಭವಃ. ಆತ್ಮ ಅಜ್ಞಾನವನ್ನು ಹೋಗಿಸ್ಬೇಕು ಅಂದರೆ ಆತ್ಮಜ್ಞಾನವೇ ಬೇಕು. ಇಲ್ಲಿ ರಾಮ ಹೇಳ್ತಿದ್ದಾನೆ, ಕರ್ಮ ಚಿತ್ತಶುದ್ಧಿಗೆ ಮಾತ್ರ. ಇಲ್ಲಿ ಕರ್ಮ ಅಂತ ನಾನು ಹೇಳೋದು ವೈದಿಕ ಕರ್ಮ ಅಥವಾ ಸ್ಮಾರ್ಥ ಕರ್ಮ. ಲೌಕಿಕ ಕರ್ಮವನ್ನು ನಾವು ತರೋದೇ ಇಲ್ಲ. ಲೌಕಿಕ ಕರ್ಮ ಅಂದರೆ ನೀವು ಹೇಳಿದ್ರೆ ಚೆನ್ನಾಗಿ ಗೊತ್ತಾಗ, ಮನಸ್ಸಲ್ಲಿ ನಿಲ್ಲತ್ತೆ. ನಾ ಹೇಳಿದ್ರೆ ಸ್ವಾಮೀಜಿ ಹೇಳ್ತಿದ್ದಾರೆ, ನಾನು ಹೇಳೋದಲ್ಲೇ ಮನಸ್ಸು ಮರ್ತು ಹೋಗುತ್ತೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನೋ ಕರ್ಮ ಮಾಡ್ತಿದ್ದೀವಲ್ಲ, ಅದು ಶಾಸ್ತ್ರದಲ್ಲಿ ಹೇಳ್ತಿಲ್ಲ. ಚಿತ್ತಶುದ್ಧಿ, ಪ್ಯೂರಿಟಿ ಆಫ್ ದಿ ಮೈಂಡ್ ಇಸ್ ಪಾಸಿಬಲ್ ಥ್ರೂ ವೈದಿಕ ಕರ್ಮ, ಸ್ಮಾರ್ಥ ಕರ್ಮ. ನೀವು ಆಫೀಸ್ಗೆ ಹೋಗಿ ನಾನು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ತೀನಿ ಅಂದರೆ ಆಗುತ್ತಾ? ಅಲ್ಲ, ಆಮೇಲೆ ಸ್ವಾಮೀಜಿ ಹೇಳ್ಬಿಟ್ಟಿದ್ದಾರೆ ನಾಳಿಂದ ಹೋಗ್ಬಿಡಿ ಅಂತೆಲ್ಲ ಹೇಳ್ಬಿಡಿ. ಸುಮ್ಮನೆ ಅದು ಸುಮಾರು ಧರ್ಮೋಪದೇಶ ಮಾಡೋದನ್ನು ಕೇಳಲ್ಲ, ಇಂಥದನ್ನು ಕೇಳಿಬಿಟ್ಟು ಸ್ವಾಮಿ ಹೇಳಿದ್ದಾರೆ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ಆಗಬಾರ್ದು. ತಿಳಿಬೇಕು ಯಾವುದರಿಂದ ನಮಗೆ ಮನಸ್ಸು ಶುದ್ಧಿ ಆಗುತ್ತೆ. ಶ್ರುತಿ ಪ್ರೋಕ್ತವಾದ ಸ್ಮಾರ್ಥ ಪ್ರೋಕ್ತವಾದ ಕರ್ಮದಿಂದ ಮಾತ್ರ ಮನಃಶುದ್ಧಿ ಆಗೋದು. ಇವಾಗ ತಟ್ಟೆಯಲ್ಲಿ ಅನ್ನ, ಪಲ್ಯ, ಹುಳಿ ಎಲ್ಲ ಇರುತ್ತೆ. ಸೈಡಲ್ಲಿ ಆ ಕೊನೆಗೆ ಏನೋ ಒಂದಿರುತ್ತೆ, ಉಪ್ಪಿನಕಾಯೋ ಇರುತ್ತೆ. ಉಪ್ಪಿನಕಾಯಿ ಸ್ವಲ್ಪ ತಾನೆ ಅಲ್ಲ, ಮೊಸರನ್ನಕ್ಕೆ ಉಪ್ಪಿನಕಾಯಿಗೆ ಮೊಸರನ್ನ ಅದು ಬೇರೆ ವಿಚಾರ. ಅಂದರೆ ನಾವು ಮಾಡುವಂತಹ ವೈದಿಕ ಕರ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ. ಆದರೆ ಮನಸ್ಸು ಹಲವಾರು ಜನ್ಮದಿಂದ ಸಂಸ್ಕಾರ ಬಂದಿರುತ್ತಲ್ಲ ಮತ್ತೆ ಮತ್ತೆ, ಅದು ಬೆಳಗ್ಗೆಯಿಂದ 9 to 5 ಕೆಲಸಕ್ಕೆ ಹೋಗಿ ಶುದ್ಧಿ ಮಾಡ್ಕೊಳಕ್ಕಾಗಲ್ಲ. ಅದು ಹೊಟ್ಟೆ ತುಂಬಿಸ್ಕೊಳ್ಬೇಕು. ಲೌಕಿಕ ಕರ್ಮ ಟು ಫುಲ್ಫಿಲ್ ದ ಟಮ್ಮಿ. ಇಲ್ಲಿ ಶಾಸ್ತ್ರ. ಇಲ್ಲಿ ಅಜ್ಞಾನ ಇಲ್ಲಿದೆ ಮನಸ್ಸಿನಲ್ಲಿ, ನಾನು ಯಾರು ಅನ್ನೋಂತಹ ಅಜ್ಞಾನ ಇಲ್ಲಿದೆ, ಬುದ್ಧಿಯಲ್ಲಿದೆ. ಅದಕ್ಕೆ ಜ್ಞಾನವೇ ಕಾರಣ. ಅದು
ವೈದಿಕ ಕರ್ಮ ಮಾಡಿ ತೀರಿಸ್ಕೊಳ್ತೀನಿ ಅನ್ನೋದಕ್ಕಾಗಲ್ಲ. ಕರ್ಮ ವಿರೋಧ, ಆತ್ಮಜ್ಞಾನಕ್ಕೆ ವೈದಿಕ ಕರ್ಮ ವಿರೋಧ. ಇದೆಲ್ಲ ಹೇಳಿದ್ದೇನೆ, ಆಗ್ತಾ ಇದೆಯಾ? ಅದಕ್ಕೇನು ಮಾಡಬೇಕು? ದ ರೋಲ್, ಯಾವ ಕರ್ಮ ಎಷ್ಟು ಫಲ ಕೊಡುತ್ತೆ ಅಂತ ತಿಳಿಬೇಕು ನಾವು. ಕತ್ಲಾಯಿತು, ದೀಪ ಬರಬೇಕು, ಏನೋ ಕರೆಂಟ್ ಹೋಯ್ತು ಅಂದ್ಕೊಳ್ಳಿ, ಇವಾಗ ಬೆಳಕು ಬರಬೇಕು. ಬೆಳಕು ಬರಬೇಕು ಅಂದರೆ ಏನು ಮಾಡ್ತೀರಾ? ಅಷ್ಟೆ. ನಾನು ಇಲ್ಲಿ ಹೋಮ ಮಾಡ್ತೀನಿ ಅಂದರೆ ಬೆಳಕು ಬರಬೇಕು, ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋಣ ಎಲ್ಲರೂ ಸೇರಿ, ಬೆಳಕು ಬರುತ್ತಾ? ನೋ ದ ರೋಲ್ ಆಫ್ ಈಚ್ ಕರ್ಮ, ನೋ ದ ರೋಲ್ ಆ್ಯಂಡ್ ಲಿಮಿಟೇಷನ್ ಆಫ್ ಈಚ್ ಕರ್ಮ. ಯಾವ ಕರ್ಮ ಯಾವುದಕ್ಕೋಸ್ಕರ? ವಿಷ್ಣು ಸಹಸ್ರನಾಮ ಪಾರಾಯಣದಿಂದ ಏನಾಗುತ್ತೆ? ವಿಷ್ಣು ಭಕ್ತರಿದ್ದರೆ ಬೇಜಾರು ಮಾಡ್ಕೊಂಬಿಡಿ, ಲಲಿತಾ ಸಹಸ್ರನಾಮ ಅಂತಲೇ ಇಟ್ಕೊಳ್ಳಿ. ಅದು ಇದ್ದರೆ ಶಿವ ಸಹಸ್ರನಾಮ ಅಂತ ಇಟ್ಕೊಳ್ಳಿ. ಎಲ್ಲ ದೇವತೆಗಳ ಸಹಸ್ರನಾಮವನ್ನು ಇಟ್ಕೊಳ್ಳಿ. ಇಟ್ ವಿಲ್ ಪ್ಯೂರಿಫೈ ದ ಮೈಂಡ್, ಬಟ್ ಇಟ್ ವಿಲ್ ನಾಟ್ ಲೆಟ್ ಗೋ ಯುವರ್ ಇಗ್ನೊರೆನ್ಸ್. ನಿಮ್ಮ ಅಜ್ಞಾನವನ್ನು, ಆತ್ಮ ಅಜ್ಞಾನವನ್ನು ಹೋಗಲಾಡಿಸೋದಿಲ್ಲ. ಆತ್ಮ ಅಜ್ಞಾನಕ್ಕೆ ಉಪನಿಷತ್ ಚಿಂತನೆಯನ್ನು ಮಾಡಬೇಕು. ಅದು ಇಲ್ಲಿ 8ನೇ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಆ ಕ್ರಮ ಮಾಡಲಿಲ್ಲ, ಪುನಃ ಕ್ರಿಯಾ ಚಕ್ರವತಿ ಪುನರಪಿ ಜನನಂ ಪುನರಪಿ ಮರಣಂ. ನಮ್ಗೆ 60 ಆಯಿತು, ಈಗ ತಾನೇ ಗೊತ್ತಾಗಿದೆ. ಯಾವಾಗ ಅಂತಂದರೆ ನೆಕ್ಸ್ಟ್ ಜನ್ಮದಲ್ಲಿ. ಈಗಲೇ ಎಲ್ಲ ಬಿಟ್ಟು ಮಾಡ್ತೀನಿ ಅಂತಂದರೆ ಆಗತ್ತೆ. ಜ್ಞಾನ ಸಂಪಾದನೆ ಮಾಡೋದು ಎಷ್ಟೊತ್ತು? ಹೀಗೆ ಮಾಡ್ಬೋದು. ಕತ್ಲು ಹೋಗಿ ಬೆಳಕು ಬರೋದಲ್ಲಿ ಎಷ್ಟೊತ್ತು ಸಮಯ ಆಗುತ್ತೆ ಅಲ್ವಾ? ಆಸೆ ಇರಬೇಕು ಆ ಕಡೆ. ಎಲ್ಲ ಆಸೆಯನ್ನು ಬಿಟ್ಟು ಒಂದು ಕಡೆ ಆಸೆ ಇರಬೇಕು, ಆತ್ಮಜ್ಞಾನದಲ್ಲಿ ಆಸೆ ಇರಬೇಕು. 9ನೇದು, ಅಜ್ಞಾನಮೇವಾಸ್ಯ ಹಿ ಮೂಲ ಕಾರಣಂ ತದ್ಧಾನಮೇವಾತ್ರ ವಿಧೋ ವಿಧೀಯತೆ ವಿದ್ಯೈವ ತನ್ನಾಶ ವಿಧೋ ಪಠೀಯಸಿ ನ ಕರ್ಮ ತಜ್ಜಂ ಸವಿರೋಧಮೀರಿತಂ. ಅರ್ಥ ಆಗತ್ತೆ ಏನೋ? ಅಜ್ಞಾನಂ ಏವ ಮೂಲ ಕಾರಣಂ. ಸಂಸಾರಕ್ಕೆ ಯಾಕೆ ನನಗೆಷ್ಟು ಕಷ್ಟಪಡ್ತಾ ಇದ್ದೀನಿ ಸಂಸಾರದಲ್ಲಿ? ಅಜ್ಞಾನವಶಾತ್. ಅದು ಬರುತ್ತೆ, ಮುಂದೆ ನೋಡೋಣ. ನಾಜ್ಞಾನಃ ನಿರ್ನಚರಾಗ ಸಂಶಯಃ ಭವೇತ್ ತತಃ ಕರ್ಮ ಸದೋಷಮುದ್ಭವೇತ್ ತತಃ ಪುನಃ ಸಂಸ್ಕೃತಿರಪ್ಯವಾರಿತಾ ತಸ್ಮಾತ್ ಬುಧೋ ಜ್ಞಾನ ವಿಚಾರವಾನ್ ಭವೇತ್. 10ನೇದಲ್ವಾ? ಬುದ್ಧಿಶಾಲಿ ಏನು ಮಾಡ್ತಾನೆ? ತಸ್ಮಾತ್ ಬುಧಃ ಜ್ಞಾನ ವಿಚಾರವಾನ್ ಭವೇತ್. ಆತ್ಮ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಬೇಕು ಅಂದರೆ ಆತ್ಮಜ್ಞಾನವನ್ನು ಬುದ್ಧಿಶಾಲಿ, ದ ವೈಸ್ ಮೆನ್, ಸಂಸ್ಕೃತ ಪುರುಷ, ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿರೋನು ಆತ್ಮಜ್ಞಾನದ ಕಡೆ ಹೋಗ್ತಾನಂತೆ. 11ರಿಂದ 13 ಪೂರ್ವ ಪಕ್ಷಿ. ಪೂರ್ವ ಪಕ್ಷಿ ಅಂದರೆ ಆಪೋನೆಂಟ್. ನೀವು ಹೇಳುವಂತಹ ಮಾತು ನಾನು ನಂಬಲ್ಲ ರೀ, ಸರಿ ಇಲ್ಲ ಇದು. ಕರ್ಮ ಮಾಡಬೇಡಿ ಅಂತೀರಾ? ಕರ್ಮನೂ ಬೇಕು ರೀ, ಜ್ಞಾನನೂ ಬೇಕು ಅಲ್ವಾ? ಯಾಕೆ ಪೂರ್ವ ಪಕ್ಷಿ ಎರಡೂ ಬೇಕು ಅಂತ ಹೇಳ್ತಾನೆ? ಯಾಕಂದರೆ ಎರಡೂ ವೇದವೇ ಹೇಳಿದೆ. ವೈದಿಕ ಕರ್ಮ, ಅಗ್ನಿಹೋತ್ರಾದಿ ಕರ್ಮವನ್ನು ಮಾಡಲೇಬೇಕು, ಬಿಡಬಾರ್ದು ಅಂತ ವೈದಿಕ ಕರ್ಮವೇ ಪೂರ್ವ ಭಾಗದಲ್ಲೇ ಹೇಳಿದೆ. ಯಜ್ಞದಾನ ತಪಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿನ. 18th ಚಾಪ್ಟರ್ 5th ಶ್ಲೋಕ. ಬಿಡಬಾರ್ದು ಅಂತ ಹೇಳ್ತಾನೆ ಕೃಷ್ಣ. ಸೊ ವೇದವೇ ಯಜ್ಞವನ್ನು ಮಾಡು, ಚಿತ್ತಶುದ್ಧಿಯನ್ನು ಮಾಡ್ಕೊ ಅಂತ ಹೇಳುತ್ತೆ. ಅದೇ ವೇದವೇ ಉಪನಿಷತ್ ಅಧ್ಯಯನವನ್ನು ಮಾಡಿ ಮೋಕ್ಷವನ್ನು ಗಳಿಸು ಅಂತ ಹೇಳುತ್ತೆ. ಸೊ ಎರಡೂ ಹೇಳ್ತಿದ್ದಾಗ ಒಂದನ್ನು ಬಿಡಿ ಒಂದನ್ನು ತಗೊಳ್ಳಿ ಅಂತ ನೀವ್ಯಾಕೆ ವಿಭಜನೆ ಮಾಡ್ತೀರಾ ಅಂತ ಶಂಕರರಿಗೆ ಪ್ರಶ್ನೆ. ಎಲ್ಲಿ? ಉಪನಿಷತ್ತಲ್ಲಿ. ಇಲ್ಲಿ ರಾಮನಿಗೆ ಪ್ರಶ್ನೆ. ಅದಕ್ಕೆ ವಿಶಿಷ್ಟಾದ್ವೈತಿಗಳಾಗಲಿ ದ್ವೈತಿಗಳಾಗಲಿ ವೇದವನ್ನು ವಿಭಜನೆ ಮಾಡಲ್ಲ. ವೇದ ಪೂರ್ವ ಭಾಗ, ವೇದ ಅಂತಭಾಗ ಅಂತ ಮಾಡಲ್ಲ ಅವರು. ವೇದ ಏಕಶಾಸ್ತ್ರ ಅಂತಲೇ ತಗೊಳ್ಳೋದು. ಅವ್ರಿಗೆ ಹೇಳಿರೋದೆಲ್ಲ ಒಂದೇ. ಆದರೆ ಶಂಕರಾಚಾರ್ಯರು ಮಾತ್ರ ಅದನ್ನು ಬೇರೆ ಮಾಡಿದ್ದಾರೆ. ಯಾಕೆ? ಅಧಿಕಾರ ಭೇದಾತ್ ಶಾಸ್ತ್ರ ಭೇದ. ಯಾವನಿಗೆ ಯಾವ್ದಿಷ್ಟ ಇದೆಯೋ ಅದು ತಾನೇ ಮಾಡಬೇಕು. ಸೋಮಯಾಗ ಯಾರು ಮಾಡ್ಬೋದು?
ಸೋಮಯಾಗ ಶಾಸ್ತ್ರದಲ್ಲಿ ವಿಧಿಸಿದ್ದಾರೆ. ಯಾರು ಮಾಡ್ಬೋದು ಸೋಮಯಾಗವನ್ನು? ಗೃಹಸ್ಥರು ಮಾಡಬೇಕು. ಸರಿ, ಆಮೇಲೆ ವಿಶೇಷವಾಗಿ ಸೋಮಯಾಗ ಯಾರು ಮಾಡಬೇಕು? ನಮಗೆ ಗೊತ್ತಿಲ್ಲ, ನಮಗಿಲ್ಲಿ ಸೋಮ ಅಂತ ಕೇಳಿದ್ದೀವಿ ಅಷ್ಟೇ. ಸ್ವರ್ಗಕ್ಕೆ ಹೋಗೋರು ಮಾಡಬೇಕು. ಸರಿ, ಅದು ಕರೆಕ್ಟ್. ಬ್ರಾಹ್ಮಣ ಮಾಡಬೇಕು. ಸೋಮಯಾಗ ಬ್ರಾಹ್ಮಣ ಮಾಡಬೇಕು, ಕ್ಷತ್ರಿಯ ಮಾಡೋಕ್ಕಾಗಲ್ಲ. ಸೊ ಯಾರಿಗೆ ಅಧಿಕಾರ ಸೋಮಯಾಗದಲ್ಲಿ? ಒಬ್ಬ ವೈದಿಕ ಬ್ರಾಹ್ಮಣನಿಗೆ. ರಾಜಸೂಯ ಯಾಗ ಯಾರು ಮಾಡ್ಬೋದು? ಇವಾಗ ಹೇಳ್ಬಿಡ್ತೀರಾ? ಇವಾಗ ಬ್ರಾಹ್ಮಣ ಮಾಡಿದ್ರೆ ಮಾಡೋಗಿಲ್ಲ. ಸೊ ಅಧಿಕಾರ ಯಾರಿಗಿದೆಯೋ ಅವ್ರಿಗೆ ಮಾತ್ರ ಅದು. ಅದಕ್ಕೆ ಶಂಕರರು ಏನು ಮಾಡಿದ್ರು? ಅಧಿಕಾರ ಭೇದಾತ್ ಶಾಸ್ತ್ರ ಭೇದ. ಯಾವ ಅಧಿಕಾರ ನಿಮಗೆ ವಿಧಿಸಿದೆಯೋ ಅದನ್ನು ಮಾತ್ರ ಮಾಡಿ. ಇಲ್ಲದೇ ಇರೋದನ್ನು ಮಾಡಿದ್ರೆ ಏನಾಗುತ್ತೆ? ಭಯಾವಹೇತ್, ತೊಂದರೆ ಬರುತ್ತೆ.